ಅಲ್ಲ ಫ್ಯಾಕ್ಟ್ರಿಗೆ ಅಂತ ಒಂದ್ 20 ಎಕರೆ ತಗೋತಾರೆ, ಒಂದ್ 10 ವರ್ಷನ ಒಂದ್ 7 ವರ್ಷನ ನಡೆಸ್ತಾರೆ. ಆಮೇಲೆ ಆ ಭೂಮಿನ ಏನ್ ಮಾಡ್ತಾರೆ, ಆ ಭೂಮಿನ ರಿಯಲ್ ಎಸ್ಟೇಟ್ಗೆ ಅಥವಾ ಏನಾದ್ರು ಫ್ಲಾಟ್ ಗಳನ್ನ ಮಾಡಿ ಮಾರ್ಕತಾರೆ. ಸೊ ರೈತರು ಮಾತ್ರ ಬಾಯಿ ಬಡ್ಕತಾ ಇರ್ಬೇಕು, ಕೊಟ್ಬಿಟ್ಟು ಅವ್ರು ಯಾವಾಗ್ಲೂ ಬಡವರಾಗಿರ್ಬೇಕು, ಮತ್ತೆ ಅವರ ಫ್ಯಾಕ್ಟ್ರಿಗಳ ಹತ್ರ ಕೆಲ್ಸಕೋಬೇಕು. ಈಗ ಇಲ್ಲಿ ಎಕ್ಸೈಡ್ ಅಂತಿದೆ ಮೇಡಮ್, ಅದ್ರಲ್ಲೇ ನಮ್ಮವರು ಕಸ ಗುಡ್ಸಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಈಗ ಹೋಗ್ತಾ ಇದ್ದಾರೆ. ಹೌಸ್ ಕೀಪಿಂಗ್ ಬಿಟ್ರೆ ಯಾವುದೇ ಕೆಲಸ ಕೊಟ್ಟಿಲ್ಲ, ಬೇಕಾದ್ರೆ ಅವ್ರು ಚೆಕ್ ಮಾಡ್ಬಿಡ್ಲಿ. ಹೌಸ್ ಕೀಪಿಂಗ್ ಬಿಟ್ರೆ ಒಂದು ಕೆಲಸನೇ ಕೊಟ್ಟಿಲ್ಲ ಬೇರೆ. ಯಾರು ಕೆಲಸ ಇದ್ದಾರೆ ಎಲ್ಲ ಬಿಹಾರಿಗಳೇ. ಮೇಡಮ್ ಈಗ ಡಿಗ್ರಿ ಓದಿರೋ ಹೆಣ್ಮಕ್ಳು ನಮ್ಮೂರಿಂದ ಹೋಗ್ತಾರೆ, ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾವ್ರೆ. ಜಮೀನ್ ಕೊಟ್ಟು ಸೆಕ್ಯೂರಿಟಿ ಕೆಲಸ ಸಾಕತ್ತಾಗಿದೆ. ಏನ್ ಸರ್ ಇದು ದ್ರಾಕ್ಷಿ ಇದು ಎಂತ ತಳಿ ಇದು? ಬೆಂಗಳೂರು ಬ್ಲೂ ಅಂತ. ಇದು ಬೆಳೆಯೋದೇ ನಮ್ಮ ದೇವನಹಳ್ಳಿ ಹೊಸಕೋಟೆ. ಇನ್ನು ಎಷ್ಟು ದಿನ ಬೇಕಾ ಇದಕ್ಕೆ? ಒಂದು ತಿಂಗಳು ಬೇಕು, ಇನ್ನೊಂದೂವರೆ ತಿಂಗಳು ಬೇಕಿದು ಹಣ್ಣು ಬರೋದಕ್ಕೆ. ಇದು ಬ್ಲೂ ಆಗುತ್ತಾ? ಬ್ಲೂ ಕಪ್ಪು ಬ್ಲಾಕ್ ದ್ರಾಕ್ಷಿ. ಹೆಸರು ಬೆಂಗಳೂರು ಬ್ಲೂ ಅಂತ ಹೇಳಿ, ಕಪ್ಪು ದ್ರಾಕ್ಷಿ ಅಂತಾರೆ. ಇದು ಇಡೀ ರಾಜ್ಯದಲ್ಲಿ ಎಲ್ಲಿ ಬೆಳೆಯಕ್ ಬರಲ್ಲ. ಇದು ಬೇರೆ ಬೇರೆ ವೆರೈಟಿ ಇದೆ ದ್ರಾಕ್ಷಿಗಳು. ಈ ದ್ರಾಕ್ಷಿ ಬೆಂಗಳೂರು ಸುತ್ತನೇ ಬೆಳಿಬೇಕು, ಅದರಲ್ಲೂ ಹೊಸಕೋಟೆ ದೇವನಹಳ್ಳಿ, ನಮ್ಮ ದೇವನಹಳ್ಳಿ ಭಾಗದಲ್ಲೇ ಬೆಳೆಯೋದು. ಇದು ಈ ತಳಿಯನ್ನ ಈ ಜಮೀನುಗಳು ಕಿತ್ಕೊಂಡ್ರೆ ಎಲ್ಲಿ ಸಿಗೋದೇ ಇಲ್ಲ. ಮುಗಿದೋಯ್ತು ತಳಿ ಕತೆ, ನಿರ್ನಾಮ. ಈ ತರ ಮಾಡಿ ನಾವು ಏನೋ ಇದರಲ್ಲಿ ನೋಡ್ರಿ, ಇದರಲ್ಲಿ ಪ್ರತಿನಿತ್ಯ ಕೆಲಸ. ಅಲ್ಲ, ಈಗ ಯಾರ್ಯಾರು ಇದು ಈ ತರ ಫಲವತ್ತಾದ ಕೃಷಿ ಜಮೀನ ಸ್ವಾಧೀನ ಪಡಿಸ್ಕೊಳ್ತೀವಿ ಅಂತ ಹೋಗಿ ಅವರು ಮೋಸ್ಟ್ಲಿ ಇದು ಮಣ್ಣಲ್ಲಿ ಬೆಳೆದಿರೋ ಬೆಳೆನ ತಿನ್ನಲ್ಲ ಅನ್ಸುತ್ತೆ. ಆ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಬೆಳೆದಿರೋ ಕೆಮಿಕಲ್ ನ ಕುಡಿಯೋರು ಅವರು. ಈಗ ಏನೇ ಬೆಳೆದ್ರು ಮಣ್ಣಲ್ಲೇ ಬೆಳಿಬೇಕು. ಅಕ್ಕಿ ಬೆಳೀಲಿ, ರಾಗಿ ಬೆಳೀಲಿ, ಗೋಧಿ ಬೆಳೀಲಿ, ಜೋಳ ಬೆಳೀಲಿ, ಹಣ್ಣು ಬೆಳೀಲಿ, ತರಕಾರಿ ಮಣ್ಣಲ್ಲೇ. ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವ್ರೇನು ಮನುಷ್ಯರ? ಇವ್ರೇನು ಓದಿ ಮಹಾನ್ ವಿದ್ಯಾವಂತರಾಗಿ ಏನು ಕಲ್ತಿದ್ದಾರೆ ಇವರು? ಎಲ್ಲಿಂದ ಆಕಾಶದಿಂದ ಬರ್ತದೆ ಇದೆಲ್ಲನೂ? ನಾವು ರೈತರು ಬೆಳ್ಕೊಟ್ಟಿದ್ದನ್ನು ತಿಂದು ರೈತರಿಗೆ ಈ ಥರ ದ್ರೋಹ ಮಾಡ್ತಾ ಇದ್ದಾರಲ್ಲ ಇವರು. ಇದು ರೈತರನ್ನ ಹಾಳು ಮಾಡೋಕೆ ಮಾಡ್ತಾ ಇದ್ದಾರಲ್ಲ. ಮುಂದೆ ಏನು ತಿನ್ಬೇಕು ಇವರು? ನಾವು ಬೆಳೆದು ನಾವೇ ತಿನ್ನಲ್ಲ, ಎಲ್ರಿಗೂ ಹಂಚುತ್ತಾ ಇದ್ದೀರಿ. ನಾವು ಬಚ್ಚಿಟ್ಕೊಂಡು ತಿನ್ನಲ್ಲ. ರೈತನ ಬೆಳೆದಿದ್ದು ಎಲ್ರಿಗೂ ಕೊಡ್ತೀರಿ. ಆದರೆ ಅವರು ಆ ಥರ ಅಲ್ಲ. ಅವ್ರು ದೊಡ್ಡವರಾಗಬೇಕು, ಅವ್ರು ಕೋಟ್ಯಾಧೀಶ್ವರ ಆಗಬೇಕು. ಇಡೀ ರೈತ ಸಮುದಾಯನ ಹಾಳು ಮಾಡೋಕೆ ಕೊಟ್ಟಿದ್ದಾರೆ ಇವತ್ತು ಈ ಸರ್ಕಾರ. ಅಲ್ಲ ಸರ್, ಇದನ್ನ ಹಸಿರು ವಲಯ ಅಂತ ಮಾಡ್ಬಿಡ್ತೀವಿ. ಅವ್ರಿಗೆ ಏನ್ ಡೌಟು ಅಂತಂದ್ರೆ, ಈಗ ನಮಗ್ ಕೊಡದೇ ಇರುವಂತ ರೈತರು ನಾಳೆ ಯಾರಾದ್ರೂ ರಿಯಲ್ ಎಸ್ಟೇಟ್ ಅವ್ರಿಗೋ ಅಥವಾ ದೊಡ್ಡ ಬಿಲ್ಡರ್ಸ್ಗೆ ಇನ್ನೂ ಹೆಚ್ಚಿನ ಜಾಗನ ಮಾರ್ಕೊಳ್ಳೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಅದಕ್ಕೆ ಇವರು ಭೂಮಿನ ಬಿಟ್ಕೊಡ್ತಾ ಇಲ್ಲ ಅಂತ ಇದನ್ನ ಹಸಿರು ವಲಯ ಮಾಡ್ತೀವಿ, ಗ್ರೀನ್ ಝೋನ್ ಮಾಡ್ತೀವಿ, ಒಂದು 10 ವರ್ಷ 20 ವರ್ಷ ಈ ಜಮೀನ ಮಾರಬಾರ್ದು, ಹಂಗ್ ಮಾಡ್ತೀವಿ ಅಂತ. ನನಗೆ ಈಗ ತುಂಬಾ ಒಳ್ಳೆ ಕೆಲಸ ಇರ್ಬೋದು. ಈಗ ಆಯ್ತಪ್ಪ, ರೈತ ಶ್ರೀಮಂತ ಆಗ್ಬಾರ್ದ? ರೈತ ಬೆಳಿಬಾರ್ದ? ಯಾಕೆ ಆತ ತನ್ನ ಜಮೀನನ್ನ ತನಗೆ ಬೇಕಾದಾಗೆ ಆತ ಕೃಷಿ ಭೂಮಿಯನ್ನಾಗಿ ಮಾಡ್ಕೋಬಹುದು, ಅಥವಾ ಅದು ವಾಣಿಜ್ಯ ಕೆಲಸಗಳಿಗೆ ಆತ ಬಳಸ್ಕೋಬಹುದು. ಏನೋ ಒಂದು ಆತ ಅಂದ್ರೆ ರೈತ ಶ್ರೀಮಂತ ಆಗ್ಬಾರ್ದು ಇವ್ರಿಗೆ, ರೈತ ಬೆಳಿಬಾರ್ದು ಇವ್ರಿಗೆ. ರೈತ ಯಾವಾಗ್ಲೂ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ತಾ ಇರ್ಬೇಕು ಅವ್ರ ಮುಂದೆ. ಅವ್ರ ಜಮೀನ್ಗೋಸ್ಕರ ಅವ್ರು ಭಿಕ್ಷೆ ಬೇಡ್ಬೇಕು, ಇಲ್ಲ ಬೇರೆಯವ್ರ ಜಮೀನಲ್ಲಿ ದುಡಿಯಕ್ಕೆ ಭಿಕ್ಷೆ ಬೇಡ್ಬೇಕು, ಇಲ್ಲ ಅವ್ರ ಜಮೀನಲ್ಲಿ ಬಂದಿರುವಂತ ಕೈಗಾರಿಕೆಗಳಲ್ಲಿ ಬಿಟ್ಟಿ ಕೆಲಸ ಮಾಡೋದಕ್ಕೆ ಭಿಕ್ಷೆ ಬೇಡ್ತಾ ಇರ್ಬೇಕು. ಆವಾಗ ಮಾತ್ರ ಅವ್ರಿಗೆ ಸಂತೋಷ ಅಂತ ಅನ್ಸುತ್ತೆ. ಭಿಕ್ಷೆ ಬೇಡತಾನೆ. ಭೂಮಿ ಕಿತ್ಕೊಂಡ್ಮೇಲೆ ನಿರ್ಗತಿಕರು ನಾವು ಏನು ಇರಲ್ಲ. ಈಗ ಮೂರಹಳ್ಳಿ ಇಲ್ಲಿ ಹಳ್ಳೂರು, ಪೋಲ್ನಹಳ್ಳಿ, ಮುದ್ದೇನಹಳ್ಳಿ ಊರ್ ಸುತ್ತು ತಗೊಂಡ್ಬಿಟ್ಟಿದ್ದಾರೆ. ಅವ್ರು ನಿರ್ಗತಿಕರು, ನಿಂತ್ಕೊಳಕ್ ನೆಲೆ ಇಲ್ಲ ಅವ್ರಿಗೆ. ಭೂಮಿ ಕಳ್ಕೊಂಡ್ಬಿಟ್ಟಿದ್ದಾರೆ ಮೂರಹಳ್ಳಿನವರು. ಏನೂ ಇಲ್ಲ. ಅದ್ ಬಿಟ್ರೆ ಕಾಂಕ್ರೀಟ್ ರೋಡಲ್ಲಿ ಹೋಗ್ಬೇಕಷ್ಟೇ. ಆ ಥರ ಮಾಡಿದೆ ಅವ್ರು ಹೇಳಿದ ಕೆಲಸ ಮಾಡಬೇಕು. ಸೆಕ್ಯೂರಿಟಿ ಕೆಲಸನೋ, ಮನೆ ಕೆಲಸನೋ, ವಹಿಸೋ ಈ ಮನೆ ಕ್ಲೀನ್ ಮಾಡೋದು, ಇಂಥದಕ್ಕೆ ಉಪಯೋಗಿಸ್ಕೊಂತಾರೆ ಅವಾಗ. ಮೇಡಮ್ ಈಗ ಸರ್ಕಾರದವ್ರು ಮಾಡೋ ತರಲೆ ಕೆಲಸ ಇದು. ನಾವೇನ್ ಜಮೀನ್ ನಿಮ್ಗೆ ತಗೊಂಡ್ರೆ ನಾವೇನೋ ಅರ್ಜಿ ಹಾಕಿದ್ವಿ ಅವ್ರಿಗೆ, ಇಲ್ಲ ನಾವೇನು ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಅವ್ರು ಮಾಡಿ ತರಲೆ ಕೆಲಸಕ್ಕೆ 4 ವರ್ಷ ನಾವು ಬೀದಿಯಲ್ಲಿ ಮಲಗ್ತಾ ಇದ್ದೀವಿ. ನಾವು ಹೆಂಡತಿ ಮಕ್ಳು ಬಿಟ್ಟೋಗಿ ಬೀದಿಯಲ್ಲಿ ಮಲಗ್ತಾ ಇದೀವಿ. ನಾವು ನಮ್ಮ ಹೊಟ್ಟೆವರೆಗೆ ನಾವ್ ಯಾರು ಹೇಳ್ಕೊಳೋಣ? ಇಲ್ಲ ನಮ್ ಜಮೀನ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ತಗೊಂಡ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾವ್ ಯಾರು ಕೊಡ್ತೀವಿ ಅಂತ ಹೇಳಿದ್ವಾ? 80% ರೈತರು ಒಪ್ಪಿಗೆ ಕೊಟ್ಟು ಬಿಟ್ಟವ್ರೆ, ಕೆಲವೊಬ್ರೆ ಕಿರಿಕ್ ಮಾಡ್ತಾ ಇರೋದು ಅಂತ. ನಾವೇ ಕೊಡ್ತೀವಿ ಮೇಡಮ್. ಈಗ KDB ಸರ್ವೆ ಮಾಡಿ ಈ 2 ವರ್ಷದಿಂದ ನಾವು ಧರಣಿ ಜಾಗಕ್ಕೆ ಬಂದು ಸರ್ವೆ ಮಾಡಿದ್ದಾರೆ. 74% ರೈತರು ಕೊಡಲ್ಲ ಅಂತ ಈಗಾಗಲೇ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ಅದು ಮತ್ತೆ ಈಗ ಇನ್ನೂ ಜಾಸ್ತಿನೇ ಆಗಿದ್ದಾರೆ. ಸುಮಾರು 80-85 ಭಾಗ ರೈತರು 85% ಕೊಡಲ್ಲ ಅಂತಾನೆ ಹೇಳ್ತಿದೀವಿ. ಅವ್ರು ಹೇಳ್ತಿರೋದು ಶುದ್ಧ ಸುಳ್ಳು. ನಮ್ಮ ರೈತರನ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ, ದಿಕ್ ತಪ್ಸ ಕೆಲಸ ಮಾಡ್ತಾ ಇದ್ದಾರೆ. ಮೂರಹಳ್ಳಿ ಬಿಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ರೈತರನ್ನ ಹೊಡೆದು ಮತ್ತೆ ಆಮೇಲೆ ಮತ್ತೆ ಅವರು ವಶಪಡಿಸ್ಕೊಳ್ಳೋ ಅಂತ ಈ ಒಡೆದಾಳುವ ನೀತಿ ಮಾಡ್ತಾ ಇದ್ದಾರೆ.